ಇವತ್ತು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಕಾಲೇಜ್ಗೆ ರೆಡಿ ಆಗಿದ್ದೀನಿ. ನೋಡಿ ಹೋಗ್ತಾ ಇದ್ದೀನಿ ನಮ್ಮೂರ ಹತ್ರ. ಈ ವ್ಲಾಗಲ್ಲಿ ಯಾವ ಥರ ಇದೆ ನಮ್ಮ ಕಾಲೇಜು, ಸೆಮಿನಾರ್ ಹಾಲ್ ಹೆಂಗಿದೆ ನಮ್ಮ ಕಾಲೇಜಲ್ಲಿ ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಹೋಗ್ತಾ ಇದ್ದೀನಿ ಕಾಲೇಜಿಗೆ ರೆಡಿಯಾಗಿ. ಯಾರನ್ನ ನಮ್ಮೂರಲ್ಲಿ ಡ್ರಾಪ್ ಕೇಳಿದೆ, ಕೊಡ್ತಾ ಇದ್ದಾರೆ ಪಾಪ. ನೋಡಿ ಹೋಗ್ತಾ ಇದ್ದೀನಿ ನಮ್ಮೂರು ಬಿಟ್ಟು. ಇವಾಗ ನಾನು ಹೋಗೋಷ್ಟೊತ್ತಿಗೆ ಫುಲ್ಲು ಬಸ್, 2 ಬಸ್ಸಸ್ ಕೂಡ ತುಂಬೋಗಿರುತ್ತೆ, ನಿಲ್ತ್ಕೊಂಡು ಹೋಗಬೇಕು. ನೋಡಿ ಅವರು ಡ್ರಾಪ್ ಮಾಡಿದ್ರು ಅಲ್ಲಿವರೆಗೂ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಸೀಟ್ ಸಿಕ್ಕಿದ್ರೆ ಪರವಾಗಿಲ್ಲ, ಕುತ್ಕೊಂಡು ಹೋಗ್ಬೋದು ನಮ್ಮ ಕಾಲೇಜ್ವರೆಗೂ. ಇಲ್ಲ ಅಂದರೆ ನಿಲ್ತ್ಕೊಂಡೇ ಹೋಗ್ಬೇಕು ನಮ್ಮ ಕಾಲೇಜ್ವರೆಗೂ. ಅಲ್ಲಿ ವ್ಯಾನ್ ಇರುತ್ತೆ, ನಮ್ಮ ಕಾಲೇಜ್ ವ್ಯಾನು. 2 ಟ್ರಿಪ್ ಬರುತ್ತೆ, ಅದರಲ್ಲಿ ಹತ್ಕೊಂಡ್ರೆ ಹೋಗ್ಬೋದು. ಇಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಕಾಲೇಜ್ವರೆಗೂ. ನೋಡಿ ಚೆಟ್ಟೀಸ್ ಕೆಫೆ ಹತ್ರ ಹೋಗ್ತಾ ಇದ್ದೀನಿ. ಚೆಟ್ಟೀಸ್ ಕೆಫೆ ತುಂಬ ಹತ್ತಿರ ಇರೋದು ಟೌನ್ಗೆ. ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ ಎಲ್ಲ. ನಾವೆಲ್ಲ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದರೆ ಅಲ್ಲೇ ಮಾಡೋದು. ಶಿಡ್ಲಘಟ್ಟ ಸರ್ಕಲ್ ಇದು. ಹೋಗ್ತಾ ಇದ್ದೀನಿ ಫಾಸ್ಟಾಗಿ. ನೋಡಿ ಇಲ್ಲೊಂದು ಪಾರ್ಕ್ ಇದೆ. ಈವ್ನಿಂಗ್ ಟೈಮ್ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ ಆ ಪಾರ್ಕಲ್ಲಿ. ನಾನು ಇವತ್ತು 8:40ಗೆಲ್ಲ ಒಂದೊಂದು ಸರಿ ಬಸ್ ಹೊಟ್ಟೋಗಿರುತ್ತೆ. ಒಂದು ದಿನ ಹಿಂಗೆ ಬಸ್ ಮಿಸ್ ಆಯಿತು. ನ್ಯೂ ಇಯರ್ ದಿನ ಬಸ್ಸು ಮಿಸ್ ಆಯಿತು. ಅವತ್ತು ಆಟೋದಲ್ಲಿ ಹೋದ್ವಿ. ಇವತ್ತಿಂದ ಬಸ್ ಟಿಕೆಟ್ಸ್ ಎಲ್ಲ ಫುಲ್ಲು ರೈಸ್ ಮಾಡಿದ್ದಾರೆ. ಮಹಿಳೆಯರಿಗೆ ಫ್ರೀ, ನಮಗೆಲ್ಲ ಫ್ರೀ ಟಿಕೆಟು. ಜೆಂಟ್ಸ್ಗೆಲ್ಲ 15 ರೂಪಾಯಿ ಇದ್ದಿದ್ದು ಟಿಕೆಟು ಇಷ್ಟು ದಿನ. ಇವಾಗ 18 ರೂಪಾಯಿ, 3 ರೂಪಾಯಿ ರೈಸ್ ಮಾಡಿದ್ದಾರೆ ಮುದ್ದೇನಹಳ್ಳಿಗೆ. ನಾನು VTU ಅಲ್ಲಿ ಓದ್ತಾ ಇರೋದು MBA. ನಮ್ಮದು MBA ಕ್ಲಾಸಸ್ ಸ್ಟಾರ್ಟ್ ಆಗಿ 3 ವೀಕ್ಸ್ ಆಯಿತು. ತುಂಬ ಚೆನ್ನಾಗಿದೆ ಎಜುಕೇಷನ್ ಎಲ್ಲ. ನಾನು PGCET ಮೇಲೆ ಸೇರಿಕೊಂಡಿದ್ದು ಕಾಲೇಜ್ಗೆ. ನಿಮ್ಗೆ ಯಾರಿಗಾದ್ರೂ PGCET ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಅಕ್ಕ ನಮ್ಗೆ PGCET ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂದರೆ ನಾನು PGCETದೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ಟೆ. ಅಲ್ಲಿಂದ ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟರ್ಸ್ ನಡ್ಕೊಬಂದಿದ್ದೀನಿ ನಾನು. ಹೆಣ್ಣ ಡ್ರಾಪ್ ಮಾಡಿದ್ರು, ನಮ್ಮೂರ ಹೆಣ್ಣ. ಅಲ್ಲಿಂದ ನಡ್ಕೊಂಬಂದಿದ್ದೀನಿ ಬಸ್ ಸ್ಟ್ಯಾಂಡ್ವರೆಗೂ. ತಿಂದಿರೋದೆಲ್ಲ ಫುಲ್ಲು ಕರ್ಗೋಯ್ತು. 2 ಪೂರಿ ತಿಂದು ಬಂದಿದ್ದೆ ನಾನಿವತ್ತು. ಫ್ರೆಂಡ್ಸ್ ಬೇರೆ ಫೋನ್ ಮಾಡ್ತಾನೆ ಇದ್ದರು, ಇನ್ನೂ ಬಂದಿಲ್ವಾ ಅಂತ. ಬಸ್ಸು ಮಿಸ್ ಆಗೋದ್ರೆ ಮತ್ತೆ ನಾನು ಆಟೋಗೆ ಹೋಗಬೇಕು. 11 ಗಂಟೆ ಆಗುತ್ತೆ ಹೋಗೋದು. ಇವತ್ತಿಂದ ನಮಗೆ ಟ್ರೈನಿಂಗ್, ಮ್ಯಾಜಿಕ್ ಬಸ್ ಅವರು ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ 10 to 1:30ವರೆಗೂ. ಇವತ್ತು ತುಂಬ ಚೆನ್ನಾಗಿತ್ತು ಟ್ರೈನಿಂಗು. ಸೆಮಿನಾರ್ ಹಾಲು ನಮ್ಮ ಕಾಲೇಜಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಸ್ ನೋಡಿ, ನಮ್ಮ ಮುದ್ದೇನಹಳ್ಳಿಗೆ ಒಂದು ಕೊರ್ಲಹಳ್ಳಿ ಬಸ್ಸು, ಒಂದು ದೊಡ್ಡಬಳ್ಳಾಪುರ ಬಸ್ಸು. ದೊಡ್ಡಬಳ್ಳಾಪುರ ಬಸ್ಸು 9:50 ಇಲ್ಲ 9:55ಗೆ ಬಿಡುತ್ತೆ. ಒಂದೊಂದು ದಿನ ಹೇಳೋಕ್ಕಾಗಲ್ಲ, 9:40ಗೆಲ್ಲ ಹೊಟ್ಟೋಗುತ್ತೆ. ನಾನು ಯಾವಾಗಾದರೂ ಒಂದೊಂದು ಸರಿ ಬೈಕಲ್ಲಿ ಹೋಗ್ತೀನಿ, ಇಲ್ಲಾಂದರೆ ದಿನ ಬಸ್ಗೆ ಹೋಗೋದು. ಆ ಬಸ್ಸಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋಲ್ಲ, ಅಷ್ಟು ರಶ್ ಆಗೋಗಿರುತ್ತೆ. ಇವತ್ತು ಕಿತ್ತಾಡ್ತಾ ಇದ್ರು ಇಲ್ಲಿ ಬಸ್ ಹತ್ರ. ಯಾರೋ ತೆಗೆದುಬಿಟ್ಟು ಎಮರ್ಜೆನ್ಸಿದು ಡೋರ್ ಇರುತ್ತಲ್ಲ, ಅದನ್ನ ತೆಗೆದುಬಿಟ್ಟು ಹತ್ತಿದ್ರಂತೆ. ಅದಕ್ಕೆ ಬೈತಾ ಇದ್ರು ಅಲ್ಲೆಲ್ಲ. ನೋಡಿ ಕಾಲೇಜ್ ಹತ್ರ ಬಂದ್ವಿ. ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ನಿಲ್ತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ. ಅದಕ್ಕೆ ನೋಡಿ ಬಸ್ಸು ಫುಲ್ಲು ರಶ್ ಆಗೋಗಿದೆ ಅಂತ ಹೇಳ್ತಾಯಿದ್ರು. ನಾವು ಹೋಗಿದ್ದಿದ್ರೆ ಹತ್ಕೋಬೋದಾಗಿತ್ತು. ಇವರಿಬ್ರು ಬೇಡ ಬಾ ನಾವು ಹೋಗೋಣ, ನಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಇವರು ನನ್ನ ಫ್ರೆಂಡ್ ಹೇಮಶ್ರೀ ಅಂತ, ಅವರು ನಮ್ಮ MBAನೇ. ಇವರೆಲ್ಲ ನಮ್ಮ MBA ಕ್ಲಾಸ್ಮೇಟ್ಸು. ಇವಳು ಸುಷ್ಮಾ. 2 ಸೆಕ್ಷನ್ ಮಾಡಿದ್ದಾರೆ, ಜಾಸ್ತಿ ಜನ ಇದ್ದಾರೆ MBAಗೆ ಅಂತ. ನೋಡಿ ನಡ್ಕೊಂಡು ಹೋಗ್ತಾಯಿದ್ದೀವಿ. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಬಸ್ ಸ್ಟಾಪಿಂದ ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಎಜುಕೇಷನ್ ಎಲ್ಲ. ನಮ್ಮದು ಮೈಲಪ್ಪನಹಳ್ಳಿ. ನಮ್ಮೂರಿಂದ VTU ಹತ್ರನೇ ಹೋಗಿ ಬಂದುಬಿಡ್ಬೋದು. ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗೋದು 9 to 4ವರೆಗೂ ಇರುತ್ತೆ. ಒಂದು ಪೀರಿಯಡು 2 hours ಇರುತ್ತೆ. ಬಟ್ ಎಜುಕೇಷನ್ ಅಂತೂ ಸಖತ್ತಾಗಿದೆ. ಮತ್ತು ಲೆಕ್ಚರರ್ಸು ಅಷ್ಟೇ, ತುಂಬ ಎಕ್ಸ್ಪೀರಿಯೆನ್ಸ್ ಇರೋವಂಥ ಲೆಕ್ಚರರ್ಸು. ನಿಮ್ಗೇನಾದರೂ ಡೌಟ್ ಇದ್ದರೆ 100 ಸರಿ ಬೇಕು ಅಂದರೂ ಹೇಳ್ಕೊಡ್ತಾರೆ. ತುಂಬ ಒಳ್ಳೆಯವರು ಎಲ್ಲ. ನೋಡಿ ಇದೆ ನಮ್ಮ ಕಾಲೇಜು. ನಮ್ಮ ಕ್ಲಾಸ್ ಇರೋದು D2 ಬ್ಲಾಕಲ್ಲಿ 4th ಫ್ಲೋರಲ್ಲಿರೋದು ನಾವು. ಒಂದು ಬಿಲ್ಡಿಂಗ್, ಒಂದು ಫ್ಲೋರೆಲ್ಲ MBAದೇ ಇರೋದು. ತುಂಬ ಚೆನ್ನಾಗೈತೆ ಕಾಲೇಜ್ ಮಾತ್ರ. ನಾನು ಒಂದಿನ ಕಾಲೇಜ್ ವಿಸಿಟ್ ಮಾಡೋಕ್ಕೆ ಹೋಗಿದ್ದೆ. ಆವತ್ತೇ ನೋಡಿದೆ ಲಿಫ್ಟ್ ಎಲ್ಲ ಇದೆ, ಲಿಫ್ಟಲ್ಲಿ ಹೋಗ್ಬೋದು, ಅಷ್ಟು ದೂರ ನಡ್ಕೊಂಬಂದು. ಎಲ್ಲ ಫೆಸಿಲಿಟಿ ಕೂಡ ಇದೆ. ಎಲ್ಲ ಒಂದು ಕ್ಲಾಸ್ ಕೂಡ ಮಿಸ್ ಮಾಡಲ್ಲ. ಎಲ್ಲ ಕ್ಲಾಸಸ್ಸು ತಗೊಳ್ತಾರೆ.
ತುಂಬ ಚೆನ್ನಾಗಿದೆ, ಕಾಲೇಜ್ ಎಜುಕೇಷನು ತುಂಬ ಚೆನ್ನಾಗಿದೆ. ನೀವು ಯಾರಾದರೂ VTUಗೆ ಸೇರ್ಕೋಬೇಕು ಅಂದರೆ ಈ PGCET ಮೇಲೆ ಸೇರ್ಕೋಬೇಕು ಅಂತಂದರೆ ನಿಮ್ಗೆ ಯಾವ್ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಏನಾದರೂ ನಿಮಗೆ ಬೇಕಾದರೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಯಾರು ಲಿಫ್ಟು ತೆಗೆದಿದ್ರು, ಹಂಗೆ ಬಂದು ಹತ್ಕೊಂಡ್ವಿ ನಾವು. 4th ಫ್ಲೋರ್ಗೆ ಹೋಗ್ತಾಯಿದ್ದೀವಿ ನೋಡಿ ನಮ್ಮವರು. ಬೇರೆಯವರೆಲ್ಲ ಇನ್ನೂ ಲೇಟಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿಲ್ಲ. ನನ್ನ ಫ್ರೆಂಡ್ಸು ನಾವು 3 ಬಂದ್ವಿ ಗ್ರೀನ್ ದೊಡ್ಡಬಳ್ಳಾಪುರ ಬಸ್ಗೆ. ನೋಡಿ ಹೋಗ್ತಾಯಿದ್ವಿ ಲಿಫ್ಟಲ್ಲಿ ಬೇಗ 2 ಸೆಕೆಂಡ್ಸ್ಗೆ 2 ಮಿನಿಟ್ಸ್ ಬೇಕಾಗಿಲ್ಲ, ಒಂದು 50 ಸೆಕೆಂಡ್ಸ್ ಆದರೆ ಸಾಕು. 4th ಫ್ಲೋರಲ್ಲಿ ಇರ್ತೀವಿ. ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು 3 ಮಿನಿಟ್ಸ್ ಆದರೂ ನಡ್ಕೊಂಡು ಹೋಗಬೇಕು. ನೋಡಿ 4th ಫ್ಲೋರ್ ಬಂದುಬಿಟ್ವಿ. ಆವಾಗಲೇ 4th ಫ್ಲೋರಲ್ಲಿ ಇದ್ದೀವಿ ನೋಡಿ. ಅಲ್ಲಿ ಇರೋದು 2 ಸೆಕ್ಷನ್ ಇದೆ, ಎ ಅಂತ ಒಂದು, ಬಿ ಅಂತ ಒಂದು, MBAದು. ಇದು ಬಿ ಸೆಕ್ಷನ್ನು, ಇದು ಬಿ ಸೆಕ್ಷನ್ನು. ಇದು ಎ ಸೆಕ್ಷನ್ನು, ನಮ್ಮ ಕ್ಲಾಸ್ ರೂಮ್. ಇದು ನಮ್ಮ ಕ್ಲಾಸ್ ರೂಮು. ಇದು ಎ ಸೆಕ್ಷನ್ನು. ನನ್ನ ಫ್ರೆಂಡ್ ಇವಳು ಅನುಷಾ, ನನ್ನ ಫ್ರೆಂಡು, ಹೊಸ್ದಾಗಿ ಪರಿಚಯ ಆಗಿರೋದು. ಇವ್ರು ನೋಡಿ ಬಂದಿದ್ದ ತಕ್ಷಣ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯಪ್ಪ ಸುಸ್ತಾಗೋಯ್ತು ಅಂತ. ಬಂದಿದ್ದು ಲಿಫ್ಟಲ್ಲಿ, ಆದರೂ ಸುಸ್ತಾಗೋಯ್ತು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾರೆ ಇವರು. ನೋಡಿ ಟ್ರೈನಿಂಗ್ ಸೆಕ್ಷನ್ಗೆ ಹೋಗ್ಬೇಕಾಗಿತ್ತು. D1 ಬ್ಲಾಕಿಗೆ ಹೋಗಬೇಕು 5th ಫ್ಲೋರ್ಗೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲಿಫ್ಟಲ್ಲೂ ಹೋಗ್ಬೋದು, ಬೇರೆ ಬಿಲ್ಡಿಂಗ್ ಹೋಗಬೇಕು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಬಂದುಬಿಟ್ವಿ. ಇದೇ ನಮ್ಮ ಸೆಮಿನಾರ್ ಹಾಲ್. ಚಪ್ಪಲಿ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವರು, ಅದಕ್ಕೆ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೆಮಿನಾರ್ ಹಾಲು ಎಷ್ಟು ಸೂಪರಾಗಿದೆ ಅಂದರೆ, ನಾನು ಅಂಥ ಸೆಮಿನಾರ್ ಹಾಲ್ನ ಇದೇ ಫಸ್ಟ್ ನೋಡ್ತಾ ಇರೋದು. ನಮ್ಮ ಗೌರ್ಮೆಂಟ್ ಕಾಲೇಜಸಲ್ಲೆಲ್ಲ ಸೆಮಿನಾರ್ ಹಾಲ್ ಹಿಂಗಿರಲಿಲ್ಲ. ನೋಡಿ ಇದೆ ಸೆಮಿನಾರ್ ಹಾಲು. ನಾವೇ ಫಸ್ಟ್ ಬಂದಿದ್ದು, ಬೇಗ ನಡ್ಕೊಂಡ್ಬಂದ್ವಿ. ಅವಳು ಬೇಗ ಹೋಗೋಣ ಬಾ ಅಂತ ನಾವು ಸೋಫಾ ಮೇಲೇ ಕುತ್ಕೊತಾ ಇದ್ದೀವಿ. ವಿಡಿಯೋನ ಯಾರಿದೆ ಮೊದಲನೇ ಬಾರಿ ನೋಡ್ತಾ ಇದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲಿಂದ ಬರ್ತಾ ಇರುತ್ತೆ. ಇದು 3ನೇ ದಿನದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.